ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸ್ವರೂಪ. ಅಮೂಲ್ ಫೇಸ್ಬುಕ್ ಲೈವ್, ಅಮೂಲ್ ಕನ್ನಡ ಫೇಸ್ಬುಕ್ ಲೈವ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನೊಂದು ಸ್ವೀಟ್ ಡಿಶ್ನ ಹೇಳ್ಕೊಡೋದಕ್ಕೆ ಬಂದಿದ್ದೀನಿ. ಇದು ಎಲ್ಲ ಮಕ್ಕಳಿಗೂ ಇಷ್ಟ ಆಗಂತದೆ. ಚಾಕ್ಲೇಟ್ ಪುಡ್ಡಿಂಗ್. ಎಲ್ಲ ಮಕ್ಕಳಿಗೂ ಚಾಕ್ಲೇಟ್ ಇಷ್ಟನೇ, ಆದರೆ ಮನೇಲೇ ಹೆಲ್ದಿಯಾಗಿ ಹೇಗೆ ಮಾಡಿಕೊಡ್ಬೋದು ಅಂತ ಹೇಳಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಅಮೂಲ್ ಪ್ರಾಡಕ್ಟ್ನ ಯೂಸ್ ಮಾಡಿ ಅದನ್ನು ಹೇಗೆ ಮಾಡೋದು ಅಂತೇಳಿ ಬನ್ನಿ. ಏನೇನು ಬೇಕೋ ಅದಕ್ಕೆ ಹೇಳ್ತೀನಿ. ನಾನು ಅಮೂಲ್ ಡಾರ್ಕ್ ಚಾಕ್ಲೇಟ್ ಇದನ್ನ ತೊಗೊಂಡಿದ್ದೀನಿ. ಆಮೇಲೆ ಅಮೂಲ್ ಪನ್ನೀರ್ ತೊಗೊಂಡಿದ್ದೀನಿ. ಹಾಗೆ ಅಮೂಲ್ ಮಿಲ್ಕ್ ಬೇಕಿರೋದು, ಅಮೂಲ್ ಚಾಕ್ಲೇಟ್, ನೆಕ್ಸ್ಟು ಕೋಕೋ ಪೌಡರ್ ಬೇಕು, ಹಾಗೆ ಹನಿ ಬೇಕು. ಸೊ ಇವಾಗ ಯಾರಾದರೂ ಲೈವ್ ಬಂದ್ರೆ, ಆಲ್ರೆಡಿ 5 ಮಿನಿಟ್ಸ್ ಲೇಟ್ ಆಯಿತು, ಇಲ್ಲಿ ಪವರ್ ಕಟ್ ಆಯಿತು. ಸೊ ಹಾಗಾಗಿ ಸಾರಿ. ಸರಿ, ಇವಾಗ ನಾವು ಚಾಕ್ಲೇಟ್ ಪುಡ್ಡಿಂಗ್ ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಿ. ಮೊದಲನೇದಾಗಿ ಇದನ್ನು ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೊಬೇಕು. ಇವತ್ತು ನಾನು ಯಾವಾಗಲೂ ಚಾಕ್ಲೇಟ್ನ ಓವನಲ್ಲೇ ಮೆಲ್ಟ್ ಮಾಡ್ಕೊತಾ ಇದ್ದೆ. ಸೊ ಇವತ್ತು ಪವರ್ ಕಟ್ ಆಗಿದೆ, ಹಾಗಾಗಿ ಡಬಲ್ ಬಾಯ್ಲ್ ಮೆಥಡಲ್ಲಿ ಹೇಗೆ ಮಾಡ್ತಾರೆ ಹಾಗೆ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಇವಾಗ ತೋರಿಸ್ತಾ ಇರೋ ಕ್ವಾಂಟಿಟಿ ಸ್ವಲ್ಪ ಕಮ್ಮಿಯಾಗಿ ತೋರಿಸ್ತಾ ಇದ್ದೀನಿ. ಇದು ನಾನು ಪನ್ನೀರ್ನ 200 ಗ್ರಾಮಲ್ಲಿ ಹಾಫ್ ತೊಗೊತಾ ಇದ್ದೀನಿ. ಹಾಗಾಗಿ ನಮಗೆ ಡಾರ್ಕ್ ಚಾಕ್ಲೇಟ್ ಕೂಡ ಒಂದು 50 ಗ್ರಾಮಷ್ಟು ಬೇಕಾಗುತ್ತೆ, ಅಂದರೆ 50. ಜಾನ್ಸಿ ಆಂಟಿ ನಾನು ಇದ್ದೀನಿ. ಜಾನ್ಸಿ ಆಂಟಿ ಅವರೇ, ನಮ್ಮದೇ ಲೇಟ್ ಆಯಿತು, ಒಂದು 5 ಮಿನಿಟ್ಸು. ಅದು ಪವರ್ ಬೇರೆ ಹೋಗಿದೆ. ಇವಾಗ ನಾನು ಎಲ್ಲ ಓವನಿಗೆ ರೆಡಿ ಮಾಡ್ಕೊಂಡಿದ್ದೆ, ಓವನಲ್ಲಿ ಮೆಲ್ಟ್ ಮಾಡೋದಕ್ಕೆ. ಸೊ ಪವರ್ ಹೋಗಿರೋ ಕಾರಣ ಇದರಲ್ಲೇ ಮಾಡ್ತಾಯಿದ್ದೀನಿ. ಇವಾಗ ಮೊದಲನೇದಾಗಿ ನೀರನ್ನ ಬಾಯ್ಲ್ ಮಾಡೋಕ್ಕೆ ಇಡೋಣ. ಇದನ್ನು ತೋರಿಸ್ಬೇಕು ಆ್ಯಕ್ಚುಲಿ. ಒಬ್ಬೊಬ್ಬರ ಮನೇಲಿ ಅದೇ ಓವನ್ ಇರಲ್ಲ, ಅವಾಗ ಹೇಗೆ ಚಾಕ್ಲೇಟ್ನ ಮೆಲ್ಟ್ ಮಾಡ್ಬೋದು ಹೇಗೆ ಅಂತ. ಸೊ ಇದೊಂಥರ ಚೆನ್ನಾಗಿರೋ ಐಸ್ ಕ್ರೀಮ್ ಥರನೂ ಇದೆ, ಮಕ್ಕಳಿಗೆ ಇಷ್ಟ ಆಗುತ್ತೆ. ಯಾರು ಲೈವ್ ಬಂದಿದ್ದೀರಾ? ಹಾಯ್. ಕಾಫಿ ಆಯಿತಾ ಆಂಟಿ ನಿಮ್ಮದು? ಒಳ್ಳೆ ಮಳೆ ಬಂತು ಬೆಂಗಳೂರಲ್ಲಿ. ಇವಾಗ ನೀರು ಸ್ವಲ್ಪ ಕುದೀಲಿ. ಅಷ್ಟೊತ್ತಿಗೆ ಪನ್ನೀರ್ನ ಕಟ್ ಮಾಡ್ಕೊತೀನಿ ನಾನು. ಅಮೂಲ್ ಪನ್ನೀರು ಒಂದು 100 ಗ್ರಾಮ್ ಸಾಕಾಗುತ್ತೆ. ಅಂದರೆ ನೀವು ಕ್ವಾಂಟಿಟಿ ಹೇಗೆ ಮಾಡ್ತೀರಾ ಅನ್ನೋದ್ರ ಮೇಲೆ. ಆ್ಯಕ್ಚುಲಿ ನಾನಿವಾಗ ನಿಮಗೆ ಸ್ವಲ್ಪ ತೋರಿಸ್ತಾ ಇದ್ದೀನಿ, ಯಾಕೆ ಅಂತಲೂ ಆಮೇಲೆ ಗೊತ್ತಾಗುತ್ತೆ ನಿಮಗೆ. ಇದು ಹಾಫ್ ತಗೊಳ್ತಾ ಇದ್ದೀನಿ. ಈ ಪನ್ನೀರ್ನ ಇಟ್ಕೊಳ್ಳೋಣ ಇಲ್ಲಿ. ಈಗ ಬಾಯ್ಲ್ ಆಗ್ತಾ ಇದೆ ವಾಟರು. ಸ್ವಲ್ಪ ಟೈಮ್ ತಗೊಳುತ್ತೆ ಅನಿಸುತ್ತೆ. ಓವನಲ್ಲಿ ಆಗಿದ್ರೆ ಒಂದು 30 ಸೆಕೆಂಡ್ಸ್ 1 ಮಿನಿಟ್ ಒಳಗಡೆ ಮೆಲ್ತಾ ಬಿಡೋದು. ಇದು ಲೈವ್ ಆಗಿರೋದ್ರಿಂದ ಟೈಮು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಬರೋ ಹಾಗೆ ಕತ್ತಲೆ ಇದೆ. ಹೌದಾ? ನಮ್ಮ ಏರಿಯಾದಲ್ಲೆಲ್ಲ ಬಂತು, ಮೆಜೆಸ್ಟಿಕ್ ಎಲ್ಲ, ರಾಜಾಜಿನಗರ. ಆ್ಯಕ್ಚುಲಿ ಮೆಲ್ಟ್ ಮಾಡಿ ಇಟ್ಕೊಬಹುದಿತ್ತು ಒಂದು 5 ಮಿನಿಟ್ಸ್ ಮುಂಚೆನೇ, ಆದರೆ ತೋರಿಸ್ಬೇಕಲ್ಲ ನಾವು ಹೇಗೆ ಮಾಡ್ತೀವಿ ಅಂತ. ಅಮೂಲ್ದು ಎನಿ ಡಾರ್ಕ್ ಚಾಕ್ಲೇಟ್ ಆಗಲಿ ಯಾವುದಾದ್ರೂ ತೊಗೊಳ್ಳಿ, ನಾನು ಇದನ್ನು ತಗೊಂಡಿದ್ದೀನಿ, ಯೂಸ್ ಮಾಡ್ಕೊಂಡಿದ್ದೀನಿ.
ನೋಡಿ ಲೈವ್ ಟಾಸ್ಕ್ ಹೇಗೆಲ್ಲ ಇರುತ್ತೆ, ನೋ ಪ್ರಾಬ್ಲಮ್. ಹೌದು, ಕರೆಕ್ಟಾಗಿ 6 o'clock ಕರೆಂಟ್ ಹೋಗಿದೆ, ಪವರ್ ಕಟ್ ಆಯಿತು ನಮ್ಮ ಏರಿಯಾದಲ್ಲಿ. ಅದೇ ಪ್ರಾಬ್ಲಮ್ ಆಗಿದ್ದು. ಈಗ ಮಿಕ್ಸಿಲೂ ಗ್ರೈಂಡ್ ಮಾಡೋಕ್ಕಿದೆ, ಏನೋ UPS ಅಲ್ಲಿ ಓಡುತ್ತಾ ನೋಡಬೇಕು ಮಿಕ್ಸಿ. ಇನ್ನು ಡೈಲಿ ಏನು ಹೋಗ್ತಾ ಇರಲಿಲ್ಲ, ಇವತ್ತು ಹೋಗಿದೆ. ಇವಾಗ ಕರೆಂಟ್ ಬಂದಿದೆ, ಸೊ ನಾನು ಇದಕ್ಕೆ ಹಾಕಿರೋದ್ರಿಂದ ಇದರಲ್ಲೇ ಮಾಡ್ತೀನಿ. ಇದಾದರೆ ಒಂದು 5 minutes ತೊಗೊಳುತ್ತೆ ನೋಡಿ. ಅದೇ ಓವನಲ್ಲಾದರೆ ನೀವು 1 minute ಬೇಡ, ಅದರೊಳಗಡೆನೆ ಮೆಲ್ಟ್ ಆಗೋಗುತ್ತೆ. ಇದು ಚಾಕ್ಲೇಟ್ ಪುಡ್ಡಿಂಗ್ ಆಗಿರೋದ್ರಿಂದ ಚಾಕ್ಲೇಟ್ ಮೇಯ್ನು. ನೀವು ಅಂದ್ಕೊಬೋದು ಎಲ್ಲ ಈ ಥರ ಐಟಮ್ಗಳೇ ಹೇಳ್ತಾರೆ ಅಂತ. ಯಾಕೆಂದರೆ ಆಚೆ ಹೋಗಿ ತಿನ್ನೋದಕ್ಕೆ ಕಾಸ್ಟ್ಲಿನೂ ಇರುತ್ತೆ ಮತ್ತು ಹೆಲ್ದಿ ಇರುತ್ತೋ ಇಲ್ವೋ ಅನ್ನೋದು ಡೌಟ್ ಇರುತ್ತೆ. ಇದು ನಮ್ಮ ಮನೇಲೇ ಎಷ್ಟು ಈಸಿಯಾಗಿ ನಾವು ಒಂದು 100 ರೂಪಾಯಲ್ಲಿ ಮಾಡ್ಕೊಬೋದು. ಮನೆ ಎಲ್ಲ ಒಂದು 4 ಜನ ಕೂತ್ಕೊಂಡು ತಿನ್ನೋ ಅಷ್ಟು. ನೀರು ಆಫ್ ಮಾಡೋಣ, ಬಿಸಿ ಇದೆ, ಸಾಕಾಗುತ್ತೆ, ಇದೆ ಮೆಲ್ಟ್ ಆಗುತ್ತೆ. ನೀವು ಈ ಥರ ಚಾಕ್ಲೇಟ್, ಡಾರ್ಕ್ ಚಾಕ್ಲೇಟ್ ಅಥವಾ ಚಾಕ್ಲೇಟ್ ಇದನ್ನ ತೊಗೊಂಡು ಇದಕ್ಕೆ ಡ್ರೈ ಫ್ರೂಟ್ಸ್ನ ಹಾಕಿ, ಬಾದಾಮ್ ಮತ್ತು ಗೋಡಂಬಿನ ಈ ಚಾಕ್ಲೇಟಲ್ಲಿ ಹೀಗೆ ಮಿಕ್ಸ್ ಮಾಡಿಬಿಟ್ಟು ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಬೇರೆ ಎಲ್ಲ ನೀವು ಕೊಡೋ ಬದಲು ತಿನ್ನೋದಕ್ಕೆ ಅದನ್ನೇ ಕೊಟ್ಟರೆ ಚೆನ್ನಾಗಿರುತ್ತೆ. ನಾನು ಆ್ಯಕ್ಚುಲಿ ಈ ಥರ ಮೆಲ್ಟ್ ಮಾಡಿ ಬಾದಾಮಿ ಗೋಡಂಬಿನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಆಲ್ಮೋಸ್ಟ್ ಆಯಿತು, ಇದು ಕ್ಲೀನಾಗಿ ಮೆಲ್ಟ್ ಆಗಿದೆ ನೋಡಿ, ಲಿಕ್ವಿಡ್ ಆಗಿದೆ. ಇವಾಗ ಆಚೆ ತೆಕ್ಕಂತೀನಿ. ಇವಾಗ ಇದನ್ನು ಚಿಕ್ಕದಾಗಿ ಪುಡಿ ಮಾಡ್ಕೊಳ್ಳೋಣ. ಕ್ಲಿಯರಾಗಿ ಕಾಣಿಸ್ತಾ ಇದೆಯಾ? ಕ್ಲಿಯರಾಗಿ ನನ್ನ ವಾಯ್ಸನ್ನು ಕ್ಲಿಯರಾಗಿ ಬರ್ತಾ ಇದೆಯಾ ನೋಡಿ? ಪುಡಿ ಮಾಡ್ಕೊಂಡಿದ್ದೀನಿ. ನಾನು ಮಿಕ್ಸಿ ಜಾರಿಗೆ ಒಂದು 2 ಟೇಬಲ್ ಸ್ಪೂನ್ ಶುಗರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಓಕೆ, ಶುಗರ್ ಬೇಡ ಅಂದರೂ ಓಕೆ. ಇದ್ರ ಜೊತೆಗೆ ನಾನು ಹನಿ ಹಾಕ್ತಾ ಇದ್ದೀನಿ ನೋಡಿ. ಒಂದು 5 ಟೇಬಲ್ ಸ್ಪೂನಷ್ಟು ಹನಿ ಹಾಕ್ತಾ ಇದ್ದೀನಿ. ಯಾಕೆಂದರೆ ನಾನು ಮನೇಲಿ ಹನಿ ಹಾಕಿ ಮಾಡಿದಾಗ ಸ್ವೀಟ್ ಸ್ವಲ್ಪ ಕಮ್ಮಿ ಇದ್ದು ಡಾರ್ಕ್ ಚಾಕ್ಲೇಟ್ ಹಾಕಿದ್ರೆ ಸ್ವಲ್ಪ ಕಹಿ ಬರುತ್ತೆ, ಮಕ್ಕಳಿಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಸ್ವಲ್ಪ ಶುಗರು ಆ್ಯಡ್ ಮಾಡ್ತಿದ್ದೀನಿ. ನಿಮಗೆ ಹೆಲ್ತಿ ಮೆಥಡಲ್ಲಿ ಬೇಕು ಅಂದರೆ ಶುಗರ್ ಬೇಡ, ಹಾಗೇ ಮಾಡ್ಕೊಬೋದು. ಇವಾಗ ಇದಕ್ಕೆ ಆಮೇಲೆ ಹಾಲನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡೋ ಅಷ್ಟು ಒಂದು
5 ಟೇಬಲ್ ಸ್ಪೂನಷ್ಟು ಯೂಸ್ ಮಾಡ್ತಿದ್ದೀನಿ. ನೀವು ಜಾಸ್ತಿ ಪನ್ನೀರು ಜಾಸ್ತಿ ಇದನ್ನ ತೊಗೊಂಡ್ರೆ ಒಂದು ಗ್ಲಾಸಷ್ಟು ಹಾಕಿ. ಇವಾಗ ಇದಕ್ಕೆ ಡಾರ್ಕ್ ಚಾಕ್ಲೇಟ್ ಹಾಕ್ತಾಯಿದ್ದೀನಿ ನೋಡಿ, ಮೆಲ್ಟ್ ಮಾಡಿರೋದನ್ನು. ಹಾಕಿದ್ದೀನಿ. ಇದಕ್ಕೆ ಬೇಕಿದ್ರೆ ನೀವು ಈಗ ಡ್ರೈ ಬಾದಾಮಿ ಅಥವಾ ಗೋಡಂಬಿ ಹಾಕಿ ಮಿಕ್ಸ್ ಮಾಡಿ ಪಿಸ್ತಾನ ಫ್ರಿಡ್ಜಲ್ಲಿ ಎತ್ತಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ತಿನ್ನೋದಕ್ಕೆ. ಇವಾಗ ಇದಾಗಿದೆ. ಇದಕ್ಕೆ ಇವಾಗ ಕೋಕೋ ಪೌಡರ್ ಹಾಕಂತ ಇದ್ದೀನಿ, 1 ಸ್ಪೂನಷ್ಟು. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ, ಫೈನ್ ಪೇಸ್ಟ್ ಮಾಡೋಣ. ಇದು ಹಾಲು ಸಾಕಾಗಿಲ್ಲ ಅಂದರೆ ಮತ್ತೆ ಸ್ವಲ್ಪ ಹಾಕ್ಕೊಳ್ಳಿ, ಗ್ರೈಂಡ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂದರೆ. ನನಗೆ ಸ್ವಲ್ಪ ಬೇಕು ಹಾಲು ಇನ್ನು. ನಿಮಗೆ ಹಾಲು ಬೇಡ ಅಂದರೆ ನೀವು ಕಂಡೆನ್ಸ್ಡ್ ಮಿಲ್ಕ್ನ ಯೂಸ್ ಮಾಡ್ಬೋದು, ಅಮೂಲ್ದು. ಅದನ್ನು ಯೂಸ್ ಮಾಡಿದರೆ ಹಾಲು ಮತ್ತು ಶುಗರು ಎರಡು ಬೇಡ. ಇದು ಇನ್ನೊಂದು ಸ್ವಲ್ಪ ಹಾಲು ಹಾಕಂತೀನಿ. ಟೋಟಲಿ ಒಂದು 1/2 ಗ್ಲಾಸಷ್ಟು ಹಾಲು ಹಾಕಿದ್ದೀನಿ ನಾನು. ಇದು ನೀಟಾಗಿ ಮಿಕ್ಸ್ ಆಗಬೇಕು ನೋಡಿ. ಆಗಿದೆ. ಸ್ವಲ್ಪ ಸೈಡೆಲ್ಲ ಮಿಡಿಯಲ್ಲಿ ಮಾಡ್ಕೊತೀನಿ. ಇವಾಗ ಇನ್ನೊಂದು 2 ರೌಂಡು ಮಾಡ್ಕೊಳ್ತೀವಿ. ಈಸಿ ಇದೆ, ಮಕ್ಕಳು ಕೂಡ ಮಾಡ್ಕೊಬೋದು ಮನೆಯಲ್ಲಿ. ಇದು ಆಗಿದೆ ನೋಡಿ. ಇವಾಗ ಈ ಪೇಸ್ಟ್ನ ಈ ಬೌಲಿಗೆ ಹಾಕ್ತಾ ಇದ್ದೀನಿ. ಇಷ್ಟು ತಿಕ್ಕಾಗಿದ್ರೆ ಓಕೆ. ನೀವು ಹಾಲನ್ನ ನೋಡಿ ನೋಡಿ ಹಾಕ್ಕೊಳ್ಳಿ, ಒಂದೇ ಸರಿ ಹಾಕಿ ನೀರು ಥರ ಮಾಡ್ಕೊಂಬಿಡಿ. ಇದು ನೋಡಿ, ಇವಾಗ ಇದು ರೆಡಿಯಾಗಿದೆ. ಇವಾಗ ಇನ್ನೊಂದಿದೆ, ಇದನ್ನು ನಾವು 6 to 8 ಅವರ್ಸು ಫ್ರಿಡ್ಜಲ್ಲಿ ಇಡಬೇಕು ಸೆಟ್ ಆಗೋದಕ್ಕೆ. ಸೊ ಇದು ಲೈವ್ ಆಗಿರೋದ್ರಿಂದ ನಾನು ಅಷ್ಟು ಟೈಮ್ ತಗೊಳ್ಳಾಗಿಲ್ಲ, ಹಾಗಾಗಿ ಇದನ್ನು ನಾನು ಆಮೇಲೆ ಇಟ್ಕೊಂಡು ತಿಂತೀನಿ. ಇವಾಗ ತೋರಿಸೋದಕ್ಕೋಸ್ಕರ ಮಾಡಿದೆ. ಸೊ ಇದು ನೋಡಿ, ನಾನು ನೆನ್ನೆ ಮಾಡಿದ್ದೀನಿ ಚಾಕ್ಲೇಟ್ ಯೂಸ್ ಮಾಡಿ. ಇದು ಸೆಟ್ ಆಗಿದೆ. ಇದು 8 ಅವರ್ಸ್ ಆಗಿದೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ಕೋಕೋ ಪೌಡರನ್ನ ಸ್ಪ್ರೆಡ್ ಮಾಡ್ಕೊತೀನಿ. ಇದು 200 ಗ್ರಾಮ್ ಪನ್ನೀರ್ನ ಯೂಸ್ ಮಾಡಿದ್ದೀನಿ ನಾನು. ಒಂದು 70-75 ಗ್ರಾಮಷ್ಟು ಚಾಕ್ಲೇಟ್ನ ಯೂಸ್ ಮಾಡಿದ್ದೀನಿ ಇದರಲ್ಲಿ. ಚಾಕ್ಲೇಟು ಇದು 125 ಗ್ರಾಮ್ ಇತ್ತು. ಸೊ ಇದರಲ್ಲಿ 100 ಗ್ರಾಮಕ್ಕಿಂತ ಕಮ್ಮಿ ಯೂಸ್ ಮಾಡಿದ್ದೀನಿ. ಆಮೇಲೆ
ಕೋಕೋ ಪೌಡರ್ ಒಂದು 2 ಟೇಬಲ್ ಸ್ಪೂನ್ ಯೂಸ್ ಮಾಡಿದ್ದೀನಿ. ಇದು ನೀವು ಫ್ರಿಡ್ಜಿಂದ 8 ಅವರ್ಸ್ ಆದಮೇಲೆ ತೆಗೆದ್ಮೇಲೆ ಕೋಕೋ ಪೌಡರ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ನಿಮಗೆ ಇದಕ್ಕೆ ಬೇಕು ಅಂದರೆ ಚಾಕ್ಲೇಟ್ಸು ಡ್ರೈ ಫ್ರೂಟ್ಸ್ನ ಎಲ್ಲ ಆ್ಯಡ್ ಮಾಡ್ಕೊಬೋದು. ಆಗಿದೆ ಇದೀಗ. ಸೈಡ್ಗೆ ಎರಡು ಸೇಮ್ ಕಲರ್ ಇರೋದ್ರಿಂದ ಗೊತ್ತಾಗ್ತಾ ಇಲ್ಲ. ಓಕೆ, ಈ ಮೆಥಡೇ ಈಸಿ ಇದೆ. ಕ್ಲೀನಾಗಿ ಸ್ಪ್ರೆಡ್ ಆಯಿತು. ನೋಡಿ, ಅದು ಕರೆಂಟ್ ಇದ್ದಿದ್ರೆ ಇನ್ನೂ ಬೇಗ ಆಗಿರೋದು. ಒಂದು 10 ಮಿನಿಟ್ಸಲ್ಲಿ ನೀವು ಆರಾಮಾಗಿ ಇದನ್ನು ಮಾಡ್ಕೊಬೋದು. ಮಾಡಿ ಇಟ್ಕೊಂಡು ಯಾರು ಗೆಸ್ಟ್ ಬರ್ತಾರೆ ಅಂದಾಗ ಸರ್ವ್ ಮಾಡ್ಬೋದು ನೆಕ್ಸ್ಟ್ ಡೇ. ನೋಡಿ, ಚಾಕ್ಲೇಟ್ ಪುಡ್ಡಿಂಗು ರೆಡಿಯಾಗಿದೆ. ಇವಾಗ ಟೇಸ್ಟ್ ಮಾಡಿ ಹೇಳ್ಬೇಕಲ್ಲ ಹೇಗೆ ಬಂದಿದೆ ಅಂತೇಳಿ. ನೋಡಿ, ಅದು ಎಷ್ಟು ಇದಾಗಿದೆ, ಇದೆಷ್ಟು ತಿಕ್ಕಾಗಿದೆ. 8 ಅವರ್ಸ್ ಇಟ್ಟಿದ್ದಕ್ಕೆ. ನಾನು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ. ನೋಡಿ, ಸಕ್ಕತ್ತಾಗಿ ಬಂದಿದೆ. ಡೆಫಿನೆಟ್ಲಿ ಟ್ರೈ ಮಾಡಿ ಎಲ್ಲರೂ. ತುಂಬ ಚೆನ್ನಾಗಿ ಬಂದಿದೆ. ತುಂಬ ಸ್ವೀಟು ಆಗಿಲ್ಲ. ನಾನು ನೆನ್ನೆ ಹನಿ ಹಾಕಿದ್ದೆ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಖಂಡಿತವಾಗ್ಲೂ ಇದನ್ನ ಟ್ರೈ ಮಾಡಿ ಮನೇಲಿ. ಹೇಗೆ ಬಂತು ಅಂತೇಳಿ ಒಂದು ಕಮೆಂಟ್ ಮಾಡಿ. ನಮಗೆ ಈ ಆಪರ್ಚುನಿಟಿ ಕೊಟ್ಟ ಅಮೂಲ್ ಕನ್ನಡ ಫೇಸ್ಬುಕ್ ಲೈವ್ ಚಾನಲರಿಗೂ ಥ್ಯಾಂಕ್ ಯು ಹೇಳ್ತಾ, ಇವಾಗ ಯಾರು ನೋಡೋಕ್ಕಾಗಿಲ್ಲ, ಅಮೂಲ್ ಪೇಜಲ್ಲಿ ಇದ್ದೇ ಇರುತ್ತೆ, ಚೆಕ್ ಮಾಡಿ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತಾ ಧನ್ಯವಾದ.